ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಬೇಸರ ಇದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನಮಗೆ ಸಚಿವ ಸ್ಥಾನ ಸಿಗುವಂತಹ ವಿಶ್ವಾಸ ಇತ್ತು ಅಂತ ರಾಜೇಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜಣ್ಣ ಮೇಲೆ ಯಾವುದೇ ಆರೋಪ ಇರಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೆಎನ್ ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯ ಕೂಡ ಬೇಸರ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಪರವಾಗಿ. ಮತ್ತು ತಂದೆಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು. ತುಮಕೂರು ಅಂತ ಬಂದಾಗ DCM ಅನ್ನೇ ಮಾಡಿದ್ದಾರೆ ಪರಮೇಶ್ವರ್ ಅವ್ರನ್ನ, ಇನ್ನೇನು ಮಾಡಬೇಕು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ದು ಅಂತ ಅನಿಸುತ್ತೆ. ಸೊ ಅಲ್ಲಿ ಯಾವ ಶಾಸಕರನ್ನು ಕೂಡ ಕನ್ಸಿಡರ್ ಮಾಡಲಿಲ್ಲ. ಗುಬ್ಬಿ ಶ್ರೀನಿವಾಸ್ ಇರಬಹುದು ಅಥವಾ ಕೆಎನ್ ರಾಜಣ್ಣ ಅವ್ರ ಪುತ್ರ ಅಥವಾ ಬೇರೆ ನಾಯಕರು. ಅಫ್ಕೋರ್ಸ್ ಕುಣಿಗಲ್ ರಂಗನಾಥ್ ರೂಲ್ಡ್ ಔಟು ಬಿಕಾಸ್ ಅವರ ಸಂಬಂಧಿನೇ ಮುಖ್ಯಮಂತ್ರಿ ಆಗಿರೋದ್ರಿಂದ. ಬಟ್ ಬೇರೆಯವ್ರಿಗೂ ಕೂಡ ಅವಕಾಶಗಳು ಸಿಕ್ಕಿಲ್ಲ. ನಾಡದೇವತೆ ಚಾಮುಂಡೇಶ್ವರಿ ಅವತ್ತು ಗ್ರಂಥಿ ಪ್ರತಿ ವರ್ಷ ಬರ್ತಿರ್ತೀನಿ. ಆಷಾಢ ಮಾಸದಲ್ಲಿ ಬರೋವಂಥದ್ದು ರೂಢಿ. ಸೊ ಈ ವರ್ಷವೂ ನಾನು ತಾಯಿಯ ಆಶೀರ್ವಾದ ಪಡೆಯೋದಕ್ಕೆ ಬಂದಿರೋವಂಥದ್ದು. ಮತ್ತು ವಿಶೇಷವಾಗಿ ಇಡೀ ರಾಜ್ಯಕ್ಕೆ ಒಳ್ಳೆಯ ಮಳೆ ಆಗಲಿ ಅನ್ನೋ ಒಂದು ದೇವ್ರನಲ್ಲಿ ಕೇಳಿಕೊಂಡು ಮತ್ತು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳೋದಕ್ಕೆ ನಾನು ಇವತ್ತು ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಬಟ್ ಈಗ ಎರಡನೇ ಹಂತದ್ದು ನಿನ್ನೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ನೆನ್ನೆ ಎಲ್ಲ ಭರ್ತಿ ಆಗಿದೆ. ಇಲ್ಲ ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದರೆ ನಮ್ಮದು ದೊಡ್ಡ ಜಿಲ್ಲೆ ತುಮಕೂರು ಅಂತ ಹೇಳಿದ್ರೆ 11 ತಾಲೂಕು ಅಸೆಂಬ್ಲಿಗಳು ಬರೋ ಅಂಥದ್ದು. ನಾವೆಲ್ಲ ಇನ್ನೂ ಒಂದು ಜಿಲ್ಲೆಗೆ ಒಂದು ಸಿಗುತ್ತೆ, ತಂದೆಯವ್ರಿಗೆ ಸಿಗುತ್ತೆ, ಇಲ್ಲ ಅಂದರೆ ನನಗಾರ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದು. ಸೊ ಈಗ ಆಗಿಲ್ಲ, ಏನು ಮಾಡೋಕ್ಕಲ್ಲ. ಈಗ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರಬೇಕು. ಈಗ ಪಕ್ಷ ಏನು ಸಚಿವರು ಆಯ್ಕೆ ಮಾಡಿದ್ರೆ ಜೊತೆಗೆ ಹೋಗುವಂಥದ್ದು ನಡೆಸಬೇಕು. ಅಲ್ಲ ಭಾಳ ಅಸಮಾಧಾನ ಇದೆ ಅನ್ನೋದು ನಾವು ನೆನೆಯಿಂದ ನೋಡ್ತಾ ಹಿರಿಯ ಶಾಸಕ